ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. ಫೆಂಗಲ್ ಚಂಡಮಾರುತದ ಆರ್ಭಟ. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ನೋಟಿಸ್ ಕೊಟ್ಟಿದ್ದಕ್ಕೆ ಖುಷಿ ಪಡುವಷ್ಟು ವಿಕೃತ ಮನಸ್ಸು ನಮ್ಮದಲ್ಲ. ಭಿನ್ನ ಮತಗಳನ್ನ ಪಕ್ಷದೊಳಗೆ ಬಗೆಹರಿಸಿಕೊಳ್ಳಬೇಕೆಂದು ಹೇಳಿದ್ದಾರೆ. ಯತ್ನಾಳ್ಗೆ ನೋಟಿಸ್ ಬಗ್ಗೆ ರೇಣುಕಾಚಾರ್ಯ ಹೇಳಿಕೆ. ಸರ್ಕಾರ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆಗೆ ತೀರ್ಮಾನಿಸಿದೆ. ಆ 2ನೇ ವಿಮಾನ ನಿಲ್ದಾಣ ತುಮಕೂರು ಜಿಲ್ಲೆಯಲ್ಲಿ ಆಗಬೇಕು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೇಡಿಕೆ. ಫೆಂಗಲ್ ಚಂಡಮಾರುತದ ಆರ್ಭಟ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಹೆಚ್ಚಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿದ್ದು ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಂಗಳೂರಿನ ಹೊರವಲಯ ತಲಪಾಡಿಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಮಧ್ಯಾಹ್ನದಿಂದ ಶುರುವಾದ ಮಳೆ ಇನ್ನೂ ನಿಂತಿಲ್ಲ. ಆಕಾಶದಲ್ಲಿ ಕಗ್ಗತ್ತಲು ಆವರಿಸಿದ್ದು ಗುಡುಗು ಮಿಂಚು, ಭಾರೀ ಗಾಳಿಯಿಂದ ಮನೆಯಿಂದ ಹೊರಗೆ ಬರಲು ಜನರು ಯೋಚಿಸುವಂತಾಗಿದೆ. ಹಾಗೆ ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮೀನುಗಾರಿಕೆಗೆ ತೆರಳದಂತೆ ಮಂಗಳೂರಿನ ಮೀನುಗಾರರಿಗೆ ಸೂಚನೆ ನೀಡಲಾಗಿದೆ. ಡಿಸೆಂಬರ್ 6ರವರೆಗೆ ಯಾವುದೇ ರೀತಿಯ ಮೀನುಗಾರಿಕೆ ನಡೆಸದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಮೀನುಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕರು ಸೂಚನೆ ಹೊರಡಿಸಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಹೆಚ್ಚಾಗಿರುವುದರಿಂದ ಉಡುಪಿ ಜಿಲ್ಲೆಯಲ್ಲಿ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಆರೆಂಜ್ ಅಲರ್ಟ್ ಮೂಲಕ ಧಾರಾಕಾರ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಮಂಗಳವಾರ ಬೆಳಗ್ಗೆಯಿಂದ ಉಡುಪಿಯಲ್ಲಿ ಹಳದಿ ಅಲರ್ಟ್ ಘೋಷಿಸಲಾಗಿದೆ. ಇಂದು ರಾತ್ರಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ನದಿ, ಸಮುದ್ರ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರರು ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ನೀಡಲಾಗಿದೆ. ತಮಿಳುನಾಡಿನ ಜೊತೆಗೆ ಕೇರಳದಲ್ಲೂ ಭಾರೀ ಮಳೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದ ಗಡಿಭಾಗವಾದ ಕೇರಳದ ಕಾಸರಗೋಡಿನಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಳೆ ಕಾಸರಗೋಡು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಾಸರಗೋಡು ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳಿಗೆ ನಾಳೆ ರಜೆ ನೀಡಲಾಗಿದೆ. ಕಾಸರಗೋಡು ಜಿಲ್ಲೆಯ ವೃತ್ತಿಪರ ಕಾಲೇಜುಗಳು ಸೇರಿದಂತೆ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ನೀಡಿ ಜಿಲ್ಲಾಧಿಕಾರಿ ಕೆ ಇಂಬುಶೇಖರ್ ಆದೇಶ ಹೊರಡಿಸಿದ್ದಾರೆ. ರಾಜ್ಯ ಬಿಜೆಪಿ ನಾಯಕತ್ವದ ವಿರುದ್ಧ ಹೇಳಿಕೆಗಳು ಮತ್ತು ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಸದ್ಯ ಈ ಬಗ್ಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಪ್ರತಿಕ್ರಿಯಿಸಿ, ನೋಟಿಸ್ ಕೊಟ್ಟಿದ್ದಕ್ಕೆ ನನಗೆ ನೋವು ಇಲ್ಲ, ಖುಷಿನೂ ಇಲ್ಲ. ವಿಜಯೇಂದ್ರ ಚಿಕ್ಕವನು ಅಂತ ಹೇಳಿ ಬೈದ್ರೆ ಹೇಗೆ ಎಂದಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನನ್ನಿಂದಲೇ ಎನ್ನುವ ಮನೋಭಾವನ ಇಟ್ಟುಕೊಳ್ಳಬಾರದು. ಯತ್ನಾಳ್ ಹೊಂದಾಣಿಕೆ ರಾಜಕಾರಣದ ಆರೋಪ ಮಾಡುತ್ತಿದ್ದಾರೆ. ಕೇಂದ್ರ ನಾಯಕರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ, ನಿರ್ಧಾರ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮುಖ್ಯವಾಗಿರುತ್ತಾರೆ. ಕಳೆದ ಚುನಾವಣೆಯ ಸೋಲಿಗೆ ಕೆಲವರು ಕಾರಣವಾಗಿದ್ದಾರೆ. ನಮ್ಮ ಒಳ ಜಗಳಗಳೇ ಸೋಲಿಗೆ ಕಾರಣವಾಯಿತು. ಯಡಿಯೂರಪ್ಪ ಸಿಎಂ ಆಗಿ ಪಕ್ಷದ ಬಗ್ಗೆ ನಿರ್ಣಯ ಮಾಡಿದ್ರು, ಏನೇ ಭಿನ್ನಮತ ಇದ್ರೂ 4 ಗೋಡೆ ಮಧ್ಯೆ ಬಗೆಹರಿಸಿಕೊಳ್ಳಬೇಕು ಎಂದಿದ್ದಾರೆ. ವಿಜಯೇಂದ್ರ ಡಿಕೆ ಶಿವಕುಮಾರ್ರನ್ನ ಭೇಟಿಯಾಗಿದ್ದಾರೆಂಬ ಹೇಳಿಕೆ ವಿಚಾರವಾಗಿ ಮಾತನಾಡಿದ್ದು, ಪ್ರಧಾನಿ ಮೋದಿಯನ್ನು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಹಾಗಂತ ಮಾತ್ರಕ್ಕೆ ಇದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗುತ್ತಾ? ಅಭಿವೃದ್ಧಿ ಕೆಲಸಕ್ಕೆ ಚರ್ಚಿಸಲು ಸಿಎಂ ಡಿಸಿಎಂ ಭೇಟಿ ಮಾಡಿರ್ತಾರೆ. ಸಿಡಿ ಫೋಟೋ ಇದೆ ಎಂದು ಹೇಳಿದ್ರೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಪ್ರತಾಪ್ ಸಿಂಹ ಏಕೆ ಟಿಕೆಟ್ ಸಿಗಲಿಲ್ಲ? ಆತ್ಮಾವಲೋಕನ ಮಾಡಿಕೊಳ್ಳಲಿ. ಡಿಸೆಂಬರ್ 10ರಂದು ದಾವಣಗೆರೆಯಲ್ಲಿ ಮಾಜಿ ಸಚಿವರು, ಶಾಸಕರ ಸಭೆ ಮಾಡುತ್ತೇವೆ. ಡಿಸೆಂಬರ್ 11ರಂದು ಪೂರ್ವಭಾವಿ ಸಭೆ ಮಾಡಿ ಸಮಾವೇಶಕ್ಕೆ ದಿನಾಂಕ ನಿಗದಿ ಮಾಡುತ್ತೇವೆ. ಇದು ಯಾವುದೇ ವ್ಯಕ್ತಿಯ ಪರ ಸಮಾವೇಶ ಅಲ್ಲ. ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಲು ಸಮಾವೇಶ ಮಾಡುತ್ತೇವೆ. ಬಿವೈ ವಿಜಯೇಂದ್ರರ ಶಕ್ತಿ ಪ್ರದರ್ಶನದ ಸಮಾವೇಶ ಇಲ್ಲ. ನಾನು ಅಂತ ಹೋದವರು ಯಾರೂ ಕೂಡ ಉಳಿದಿಲ್ಲ ಎಂದು ಕಿಡಿಕಾರಿದ್ದಾರೆ. ತುಮಕೂರು ನಗರದಲ್ಲಿ ವಿವಿಧ ಸವಲತ್ತುಗಳ ವಿತರಣೆ, ಉದ್ಘಾಟನೆ ಹಾಗೂ ವಿವಿಧ ಕಾಮಗಾರಿಗಳು ಸೇರಿದಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಸಿಎಂ ಸಿದ್ದರಾಮಯ್ಯ ಇಂದು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಮುಂದೆ ಮತ್ತೊಂದು ಮಹತ್ವದ ಬೇಡಿಕೆ ಇಟ್ಟಿದ್ದಾರೆ. ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ 1250 ಕೋಟಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಪರಮೇಶ್ವರ್, ಸರ್ಕಾರ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆಗೆ ತೀರ್ಮಾನಿಸಿದೆ. ಆ 2ನೇ ವಿಮಾನ ನಿಲ್ದಾಣ ತುಮಕೂರು ಜಿಲ್ಲೆಯಲ್ಲಿ ಆಗಬೇಕು. ತುಮಕೂರು ನಗರ ರಾಜಧಾನಿ ಬೆಂಗಳೂರು ಸಮೀಪದಲ್ಲಿದೆ. ಹೀಗಾಗಿ ತುಮಕೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ಸ್ಥಾಪನೆಗೆ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡುತ್ತಿದ್ದೇವೆ. ತುಮಕೂರು ಜಿಲ್ಲೆ ಅಭಿವೃದ್ಧಿಯತ್ತ ದಾಪುಗಾಲು ಹಾಕುತ್ತಿದೆ. ತುಮಕೂರಿಗೆ ಮೆಟ್ರೋ ರೈಲು ಯೋಜನೆ ನೀಡುವಂತೆ ಮನವಿ ಮಾಡಿದ್ದು, ಮನವಿಗೆ ಸ್ಪಂದಿಸಿ ಸಿಎಂ ಸಿದ್ದರಾಮಯ್ಯ ಡಿಪಿಆರ್ ತಯಾರಿ ಮಾಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ವಿಶ್ವದ ಭೂಪಟದಲ್ಲಿ ಸ್ಥಾನ ಸಿಗಲಿದೆ ಎಂದಿದ್ದಾರೆ. ತುಮಕೂರು ನೂತನ ವಿಶ್ವವಿದ್ಯಾಲಯ ಕ್ಯಾಂಪಸ್ ಉದ್ಘಾಟನೆ, ಕೊರಟಗೆರೆಯಲ್ಲಿ ಕೆಎಸ್ಆರ್ಪಿ ಬೆಟಾಲಿಯನ್ ಸ್ಥಾಪನೆ, ಅದೇ ರೀತಿ ಪಾವಗಡ ಭದ್ರಾ ನೀರು ಯೋಜನೆ ಉದ್ಘಾಟನೆ, ತುಮಕೂರು ನಗರ ಅಭಿವೃದ್ಧಿಗೆ 500 ಕೋಟಿ ರು ಅನುದಾನ ನೀಡುವಂತೆ ಮತ್ತು ಹಲವು ಕಾಮಗಾರಿ ಉದ್ಘಾಟನೆ ಮಾಡುವಂತೆ ಸಿಎಂಗೆ ಮನವಿ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. 10,000 ಕೋಟಿ ರು ಖರ್ಚು ಮಾಡಿ ನಿಮ್ಮ ಮುಂದೆ ಪ್ರದರ್ಶನ ಮಾಡುತ್ತೇವೆ. ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ಕೊಡುವ ಕೆಲಸ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ 10,000 ಹಕ್ಕುಪತ್ರ ಸಿದ್ಧ
ಸಿದ್ಧವಾಗಿದೆ. ಈ ಪೈಕಿ 2,000 ಫಲಾನುಭವಿಗಳಿಗೆ ಹಕ್ಕುಪತ್ರ ಹಂಚಲಾಗಿದೆ. ಸ್ಮಾರ್ಟ್ ಸಿಟಿ ಕೆಲವೇ ವಾರ್ಡ್ಗಳಲ್ಲಿ ಅಭಿವೃದ್ಧಿಯಾಗಿದೆ. ಬಾಕಿ 35 ವಾರ್ಡ್ ಹಾಗೆ ಉಳಿದಿದೆ. 2023ರಲ್ಲಿ ರಾಜ್ಯದ ಜನತೆಗೆ ಸಿಎಂ ಹಾಗೂ ಅಧ್ಯಕ್ಷರು ಭರವಸೆ ನೀಡಿದ್ದರು. 5 ಗ್ಯಾರಂಟಿ ನೀಡುತ್ತೇವೆ ಎಂದು ಘೋಷಣೆ ಮಾಡಿದ್ದರು. ಅದರಂತೆ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. ಅನ್ನಭಾಗ್ಯ ಯೋಜನೆಯಲ್ಲಿ 10 ಕೆಜಿ ಅಕ್ಕಿ ಅಂತ ಹೇಳಿದ್ದೆವು. ಆದರೆ ಕಾರಣಾಂತರಗಳಿಂದ ಅದು ಆಗಿಲ್ಲ. ಅದರ ಬದಲು ಅವರ ಖಾತೆಗಳಿಗೆ ಹಣ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ 22 ಲಕ್ಷ ಫಲಾನುಭವಿಗಳಿಗೆ ಹಣ ನೀಡಲಾಗುತ್ತಿದೆ. ಶಕ್ತಿ ಯೋಜನೆಯಡಿ ರಾಜ್ಯದಲ್ಲಿ ಮಹಿಳೆಯರು ಸಂಚಾರ ಮಾಡುತ್ತಿದ್ದಾರೆ. ಗೃಹಲಕ್ಷ್ಮಿ ಅಡಿ ಹಣ ನೀಡಲಾಗುತ್ತಿದೆ. ಗೃಹ ಜ್ಯೋತಿ ಯುವ ನಿಧಿ ಜಾರಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆ ವೇಗವಾಗಿ ಬೆಳೆಯಲಿ ಎಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿರುವ ರೀಮಂಟೇಸ್ವಾಮಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಕಾನೂನು ನೆರವು ಕಾರ್ಯಕ್ರಮವನ್ನು ಶ್ರೀ ಅಬ್ದುಲ್ ಕರೀಂ ಬಚ್ಚಾ ಇವರ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ವೃತ್ತದ ಆಟೋ ನಿಲ್ದಾಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಸಿ ಶ್ರೀಕಾಂತ್ ಅವರು ಉದ್ಘಾಟಿಸಿ ಮಾತನಾಡಿ, ಚಾಮರಾಜನಗರ ಜಿಲ್ಲೆ ಉತ್ತಮವಾದ ಗಾಳಿ ಪಡೆಯುವುದರಲ್ಲಿ 6ನೇ ಸ್ಥಾನ ಪಡೆದಿದೆ. ಆದ್ದರಿಂದ ನೀವು ವಾಹನದ ಬಗೆಯನ್ನು ಪರಿಶೀಲಿಸಿಕೊಂಡು ಪರಿಸರ ಮಾಲಿನ್ಯ ಕಾಪಾಡಬೇಕಾಗಿದ್ದು, ಪರಿಸರ ಮಾಲಿನ್ಯ ಕಾಪಾಡುವುದರ ಜೊತೆಗೆ ಅರಣ್ಯ ಇಲಾಖೆಯವರಿಗೆ ಸಹಕರಿಸಬೇಕಾಗಿದೆ ಎಂದು ತಿಳಿಸಿದರು. ಹಾಗಾಗಿ ಎಲ್ಲರೂ ಸಹ ತಮ್ಮ ವಾಹನಗಳೆಲ್ಲ ಒಂದು ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡು ವಾಯು ಮಾಲಿನ್ಯ ಹೆಚ್ಚಾಗದಂತೆ ಈಗ 6ನೇ ಸ್ಥಾನ ಇದಕ್ಕಾಗಿ ಎಲ್ಲರೂ ಸಹ ಕಾಂಟ್ರಿಬ್ಯೂಷನ್ ನಾವು ಕೊಡಬೇಕಾಗ್ತದೆ. ಮತ್ತು ನಾವು ಈ ನಿಟ್ಟಿನಲ್ಲಿ ಪರಿಸರವನ್ನು ಬೆಳೆಸಲಿಕ್ಕೆ ಸಹ ನಾವು ಅರಣ್ಯ ಇಲಾಖೆಯೊಂದಿಗೆ ನಾವು ಹಾಗಾಗಿ ಅದಕ್ಕೂ ಸಹ ನೀವು ಸಹಕಾರ ಕೊಡಬೇಕಾಗ್ತದೆ. ಮತ್ತು ಮುಂದುವರೆದು ಹೇಳೋದಾದರೆ ಎಲ್ಲ ವಾಹನ ಚಾಲಕರು ಸಹ ನೀವು ಚಾಲನಾ ಪರವಾನಗಿ ಪತ್ರ ನವೀಕರಿಸಲಾಗಿದೆಯೋ ಅನ್ನೋದನ್ನು ಅತ್ಯಂತ ಮುಖ್ಯವಾಗಿ ನೀವು ನೋಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ನಿಮ್ಮ ಪೊಲೀಸರು ಹಿಡಿತಾರೆ ಅನ್ನೋ ಒಂದು ಇದಕ್ಕೆ ಅಲ್ಲ, ದಂಡ ಕಟ್ಟಬೇಕಾಗುತ್ತೆ ಅಂತ ಅಲ್ಲ. ನಿಮ್ಮ ವಾಹನದಿಂದ ಯಾವುದೇ ಒಂದು ನಿಮ್ಮ ತಪ್ಪಿಂದ ಅಲ್ಲದೇ ಇದ್ರೂ ಸಹ ಅಪಘಾತ ಆದರೂ ಸಹ ನೀವು ಪರಿಹಾರ ಕೊಡಬೇಕಾದ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಹಾಗಾಗಿ ನಿಮ್ಮ ಚಾಲನಾ ಪ್ರಮಾಣ ಪತ್ರ ಇದೆಯೋ ಇಲ್ವೋ ಮತ್ತು ನವೀಕರಿಸಲಾಗಿದೆಯೋ ಇಲ್ವೋ ನೋಡ್ಕೊಳ್ಬೇಕು. ಹಾಗೆಯೇ ವಾಹನಕ್ಕೆ ಇನ್ಶೂರೆನ್ಸ್ ಇದೆಯೋ ಇಲ್ವೋ ಅಂತ ಮೊದಲು ನೋಡ್ಕೊಳ್ಬೇಕು. ಎಷ್ಟೋ ನಮ್ಮಲ್ಲಿ ವಾಹನಗಳು ಬರ್ತಿದ್ದಾವೆ, ಇನ್ಶೂರೆನ್ಸ್. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸುನೀತಾ ಅವರು ಮಾತನಾಡಿ, ಕಾರ್ಯಕ್ರಮದ ಮುಖ್ಯ ಭಾಗವಾಗಿ ಆಟೋ ಚಾಲಕರುಗಳಿಗೆ ಆಟೋ ಡಿಎಲ್ ಹಾಗೂ ಸಮವಸ್ತ್ರಗಳು ಇಲ್ಲ ಅಂತ ಹೇಳಿ ಬೇಸರವಾಯಿತು. ಆದರೆ ಆಟೋ ಚಾಲಕರುಗಳಿಗೆ ಪರವಾನಗಿಯನ್ನ ಹಾಗೂ ಸಮವಸ್ತ್ರಗಳನ್ನ ಕೊಡಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಇನ್ನು ಇಂದು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವುದು ನನಗೆ ಹೆಮ್ಮೆ ಪಡುವಂತ ವಿಷಯವಾಗಿದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬುದನ್ನು ಅರಿತು ನೀವು ನಡೆಯಬೇಕಾಗಿದೆ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನಿ ಸಿವಿಲ್ ನ್ಯಾಯಾಧೀಶರಾದ ಎಂಎನ್ ನಂದಿನಿ, ವಕೀಲ ಸಂಘದ ಅಧ್ಯಕ್ಷ ಸಿ ರವಿ, ಕಾರ್ಯದರ್ಶಿ ಸಿವಿ ಮಹೇಶ್ ಕುಮಾರ್, ಆಟೋ ಚಾಲಕರ ಮಾಲೀಕರ ಸಂಘದ ಅಧ್ಯಕ್ಷ ಅಬ್ದುಲ್ ಕರೀಂ ಬಚ್ಚಾ ಹಾಗೂ ಆಟೋ ಚಾಲಕರುಗಳು, ಮಾಲೀಕರುಗಳು, ಶಾಲಾ ಮಕ್ಕಳಿದ್ದರು. ವರದಿ ಜಿ ಸ್ಯಾಮ್ಯುವೆಲ್, ಬಿಬಿಸಿ ನ್ಯೂಸ್, ಚಾಮರಾಜನಗರ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷ ರಮೇಶ್ ಬಾಬು ಬಂಡೆಸಿದ್ದೇಗೌಡರವರು ಶ್ರೀರಂಗಪಟ್ಟಣ ಟೌನ್ನಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಶ್ರೀರಂಗಪಟ್ಟಣ ಗಂಜಂ ನೂತನವಾಗಿ ನಿರ್ಮಿಸಿರುವ ಕಸಬಾಗ್ ಸೊಸೈಟಿ ವಾಣಿಜ್ಯ ಸಂಕೀರ್ಣ ಕಟ್ಟಡ ಸ್ಮಶಾನದ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದು, ಶೀಘ್ರವಾಗಿ ಅನುದಾನದಲ್ಲಿ ಈ ಕಾಮಗಾರಿಗಳು ಪ್ರಾರಂಭವಾಗಲಿದೆ. ಬಹಳ ದಿನಗಳಿಂದ ಪ್ರಸ್ತಾವನೆಯಲ್ಲಿದ್ದ ಈ ಕಾಮಗಾರಿಗಳು ಈ ದಿನ ಕಾರ್ಯರೂಪಕ್ಕೆ ತಂದಿದ್ದೇವೆ. ಸ್ಥಳೀಯವಾಗಿ ಮೂಲಭೂತ ಸೌಕರ್ಯ ಹಾಗೂ ದೀಪಗಳ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಮಾಡುತ್ತೇವೆ ಎಂದು ತಿಳಿಸಿದರು. ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯ ದೃಷ್ಟಿಯಿಂದ ನಮ್ಮ ಪಕ್ಷಗಳನ್ನ ನಾವು ಸಂಘಟನೆ ಮಾಡೋದ್ರ ಮುಖಾಂತರ ಈಗ ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ಈ ದಿವಸ ನಾವು ಪ್ರತಿನಿಧಿಸೋ ನಮ್ಮ ಕಾರ್ಯಕರ್ತರು ಕರೀತಿದ್ದೋ, ಮಾತಾಡ್ತಿದ್ದೋ. ಈಗ ನಮ್ಮ ಸರ್ಕಾರಿ ಕೆಲಸಗಳಲ್ಲೇ ಒತ್ತಡದಲ್ಲಿ, ಬೇರೆ ಕೆಲಸಗಳ ಒತ್ತಡದಲ್ಲಿ ನಾವು ನಮ್ಮ ಸಂಘಟನೆಯರಿಗೆ ಇದಾಗಬಾರ್ದು, ಮರಿಬಾರ್ದು ಅನ್ನುವಂಥ ದಿಕ್ಕಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೂಚನೆ ಮೇರೆಗೆ ರಾಜ್ಯ ಅಧ್ಯಕ್ಷರು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲೇಬೇಕು ಅಂತೇಳಿ ಎಲ್ಲರನ್ನೂ ಕರೆದು ಮಾತನಾಡಿದ್ದಾರೆ. ಎಲ್ಲ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಕಡೆ, ಎಲ್ಲ ತಾಲೂಕುಗಳಿಂದ, ಕ್ಷೇತ್ರದಿಂದ ಸುಮಾರು ಕನಿಷ್ಠ 5,000 to 10,000 ಜನ ಪ್ರತಿಯೊಂದು ಕ್ಷೇತ್ರದವ್ರು ಬರಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದೀವಿ. ಎಲ್ಲರೂ ಹೊರಡ್ತೀವಿ. ಈ 3 ಉಪಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ ಕಾಂಗ್ರೆಸ್ ಪಕ್ಷ. 3 ಚುನಾವಣೆಗೆ ಅವತ್ತು ನಾನು ಫಸ್ಟ್ ಹೇಳಿದ್ದೆ, 3 ಚುನಾವಣೆ ಗೆದ್ದಿದ್ದೀವಿ. ಈ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರು ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾದ ದಿನೇಶ್, ಕಾಂಗ್ರೆಸ್ ಮುಖಂಡರಾದ ಸೋಮಣ್ಣ, ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಬಿಬಿಸಿ ನ್ಯೂಸ್, ಮೈಸೂರು. ಎಚ್ ಕೃಷ್ಣಸ್ವಾಮಿ ಮೆಮೋರಿಯಲ್ ಟ್ರಸ್ಟ್ ಹಾಗೂ ರೋಟರಿ ಮಿಡ್ ಟೌನ್ ಕೊಳ್ಳೇಗಾಲ ಇವರ ಸಂಯುಕ್ತಾಶ್ರಯದಲ್ಲಿ ನಮ್ಮೂರ ಕನ್ನಡ ಹಬ್ಬ ಸಂಗೀತ ಕಾರ್ಯಕ್ರಮವನ್ನು ಚಾಮರಾಜನಗರ ಪಟ್ಟಣದ ಎಂಜಿಎಸ್ವಿ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಹೇಮಲತಾ ಕೃಷ್ಣಸ್ವಾಮಿ ಅವರ ಸುಪುತ್ರ ಡಿವೈಎಸ್ಪಿ ಮಹಾನಂದ್ ಉದ್ಘಾಟಿಸಿದರು. ನಂತರ ಹುತಾತ್ಮ ಪೊಲೀಸ್ ಅಧಿಕಾರಿಗಳಿಗೆ ನಮನ ಸಲ್ಲಿಸಿ ಉತ್ತಮ ಸೇವೆ ಸಲ್ಲಿಸಿದ ಪೊಲೀಸ್ ಅಧಿಕಾರಿಗಳನ್ನು ಸನ್ಮಾನಿಸಿದರು. ಈ ವೇಳೆ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿದ್ದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ, ಕಲಾವಿದರ ಹಾಗೂ ಪ್ರೇಕ್ಷಕರ ಅಪೇಕ್ಷೆಯ ಮೇರೆಗೆ ಒಂದು ಮಳೆಬಿಲ್ಲೆ ಎಂಬ
ಕನ್ನಡ ಚಲನಚಿತ್ರ ಗೀತೆಗೆ ತಮ್ಮ ಧರ್ಮಪತ್ನಿ ಮಂಜುಳಾರವರ ಕೈ ಹಿಡಿದು ಹೆಜ್ಜೆ ಹಾಕಿ ಪ್ರದರ್ಶಿಸಿ ಪ್ರೇಕ್ಷಕರ ಗಮನ ಸೆಳೆದರು. ನಂತರ ನಮ್ಮೂರ ಕನ್ನಡ ಹಬ್ಬ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಹಾಗೂ ತಂಡದವರಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ವಿವಿಧ ಚಲನಚಿತ್ರ ಗೀತೆಯ ಗಾಯನಗಳನ್ನು ಹಾಡುವುದರ ಮೂಲಕ ಪ್ರೇಕ್ಷಕರ ಜೊತೆ ಕುಣಿದು ಕುಪ್ಪಳಿಸಿ ರಂಜಿಸಿದರು. ಈ ಸಂದರ್ಭದಲ್ಲಿ ಉಗ್ರಾಣ ನಿಗಮದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಸ್ ಜಯಣ್ಣ, ಡಿವೈಎಸ್ಪಿ ಮಹಾನಂದ, ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ, ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ದತ್ತೇಶ್ ಸೇರಿದಂತೆ ಇತರರಿದ್ದರು. ವರದಿ ಜಿ ಸ್ಯಾಮ್ಯುವೆಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಫೆಂಗಲ್ ಚಂಡಮಾರುತ ಹಿನ್ನೆಲೆ ಟಿ ನರಸೀಪುರ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಕಳೆದ ರಾತ್ರಿಯಿಂದ ಆರಂಭಗೊಂಡ ಮಳೆ ಬಿಡುವಿಲ್ಲದೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಳೆದ 2 ದಿನಗಳಿಂದ ಬಿಸಿಲು ಕಣ್ಮರೆಯಾಗಿದ್ದು ಮಲೆನಾಡಿನ ವಾತಾವರಣ ಸೃಷ್ಟಿಯಾಗಿದೆ. ಜನರು ರೈನ್ ಕೋಟ್, ಸ್ವೆಟರ್, ಜರ್ಕಿನ್ಗಳ ಮೊರೆ ಹೋಗಿದ್ದು ಹಿಂದೆಂದಿಗಿಂತಲೂ ಚಳಿ ಹೆಚ್ಚಾಗಿದೆ. ಜಿಲ್ಲಾಡಳಿತ ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿತು. ಬೆಳಗ್ಗೆ 10 ಗಂಟೆಯ ನಂತರ ಸಂಪೂರ್ಣವಾಗಿ ಮಳೆ ನಿಂತು 2 ಗಂಟೆಗಳ ಕಾಲ ಬಿಡುವು ನೀಡಿತ್ತಾದರೂ ನಂತರ ಜಿಟಿ ಮಳೆ ಆರಂಭವಾಗಿ ಬಿಡುವಿಲ್ಲದೆ ಬರುತ್ತಿದೆ. ಜನರು, ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಿಗಳು ಎಂದಿನಂತೆ ತಮ್ಮ ಕಾಯಕದಲ್ಲಿ ನಿರತರಾಗಿದ್ದರು. ವ್ಯಾಪಾರ ವಹಿವಾಟಿಗೆ ಮಳೆ ಅಡ್ಡಿಯಾಗಿದ್ದು ಸೈಕ್ಲೋನ್ ಅಬ್ಬರ ಕಡಿಮೆಯಾಗುವವರೆಗೂ ಜನರು ಕಾಯುವುದು ಅನಿವಾರ್ಯವಾಗಿದೆ. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆಯಲ್ಲಿ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಡೆದ ಕಾವೇರಿ ನದಿಯ ಧನುಷ್ಕೋಷ್ಠಿ ಜಲಪಾತೋತ್ಸವ 2024 ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಾನುವಾರ ಸಮಾರೋಪಗೊಂಡಿತು. ಮೊದಲಿಗೆ ಮೈಸೂರಿನ ರಶ್ಮಿ ಮತ್ತು ತಂಡದವರು ನಡೆಸಿಕೊಟ್ಟ ವಿವಿಧ ಜನಪದ ಹಾಡುಗಳ ಕಾರ್ಯಕ್ರಮಗಳು ನೆರೆದಿದ್ದವರ ಮನಸೂರೆಗೊಂಡಿತಲ್ಲದೆ ಯು ರಾಜೇಶ್ ತಂಡದವರು ಸಿ ಅಶ್ವಥ್ ಅವರ ನೆನಪಿನ ಕನ್ನಡವೇ ಸತ್ಯ ಕನ್ನಡವೇ ಹೆಸರಿನಲ್ಲಿ ಅಶ್ವಥ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದಿದ್ದ ಹಾಡುಗಳನ್ನು ಹಾಡುವ ಮೂಲಕ ಮಂತ್ರ ಮುಗ್ಧರನ್ನಾಗಿಸಿತು. ಇನ್ನು ಕ್ರಾಂತಿ ಚಿತ್ರದ ಪುಷ್ಪಾವತಿ ಖ್ಯಾತಿಯ ನಿಮಿತಾ ರತ್ನಾಕರ್ ಮತ್ತು ಕಿರುತೆರೆಯ ಅಗ್ನಿಸಾಕ್ಷಿಯ ಪ್ರಿಯಾಂಕರ್ ಅವರ ತಂಡದವರು ನಡೆಸಿಕೊಟ್ಟ ಸ್ಯಾಂಡಲ್ವುಡ್ ನೈಟ್ಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಚಲನಚಿತ್ರದ ರಾರಾ ರಕ್ಕಮ್ಮ ಮತ್ತು ದರ್ಶನ್ ಅಭಿನಯದ ಕ್ರಾಂತಿ ಚಿತ್ರದ ಪುಷ್ಪಾವತಿ ಹಾಡಿನ ನೃತ್ಯ ನೋಡುಗರ ಹುಚ್ಚೆದ್ದು ಕುಣಿಯುವಂತೆ ಮಾಡಿತು. ಈ ಸಂದರ್ಭದಲ್ಲಿ ಶಾಸಕ ಡಿ ರವಿಶಂಕರ್ ಮತ್ತು ಸುನೀತಾ ರವಿಶಂಕರ್ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ಕಾಂಗ್ರೆಸ್ ಮುಖಂಡ ದೊಡ್ಡಸ್ವಾಮಿಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಡಿಯ ಮಹದೇವಸ್ವಾಮಿ, ಎಸಿ ವಿಜಯಕುಮಾರ್, ತಹಶೀಲ್ದಾರ್ಗಳಾದ ಜೆ ಸುರೇಂದ್ರಮೂರ್ತಿ, ನರಗುಂದ ತಾಲೂಕು ಆರೋಗ್ಯಾಧಿಕಾರಿ ಡಾ ನಟರಾಜು, ಎಇ ಆರ್ಕೇಶ್ ಮೂರ್ತಿ, ಸಿಡಿಪಿಒ ಅಣ್ಣಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಮಸಾಲಾ ಪದ್ಧತಿ ಶಿಕ್ಷಣ ಅನುಸರಿಸುತ್ತಿದ್ದುದನ್ನು ಬದಲಾಯಿಸಿ ಮಕ್ಕಳಿಗೆ ಭವಿಷ್ಯಕ್ಕೆ ಅನುಕೂಲವಾಗುವ ಶಿಕ್ಷಣವನ್ನ ನೀಡಿ ಎಂದು ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕಿನ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಸಹಶಿಕ್ಷಕರಿಗೆ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಹಾಗೂ ಒತ್ತಡ ನಿರ್ವಹಣೆ ಕುರಿತು ಸ್ಫೂರ್ತಿ ಸಿಂಚನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮುನ್ನುಡಿ ಬರೆಯಲು ಶಿಕ್ಷಣ ಅರಿತೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಲಿಸುವ ಹೊಣೆ ಶಿಕ್ಷಕರದು. ಈ ನಿಟ್ಟಿನಲ್ಲಿ ಗ್ರಾಮೀಣ ಮಟ್ಟದ ಶಿಕ್ಷಣವನ್ನ ಸುಧಾರಣೆಗೆ ತನ್ನಿ ಎಂದು ತಿಳಿಸಿದರು. ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ತರಬೇಕಾದಂತ ದಿನಗಳನ್ನ ನಾವು ಮಾಡಲೇಬೇಕಾದಂತ ದಿನಗಳ ಹತ್ರ ಇದೆ. ಸ್ವಾತಂತ್ರ್ಯ ನಂತರ ನಾವು ಮಕಾಲೆ ಪದ್ಧತಿಯ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿನಲ್ಲಿ ಇಟ್ಕೊಂಡು ಹೊರಟಿದ್ವಿ. ಅದನ್ನ ಬದಲಾಯಿಸಿ ಭವಿಷ್ಯತ್ತಿಗೆ ಅನುಕೂಲ ಆಗ್ತಕ್ಕಂಥ ಶಿಕ್ಷಣವನ್ನು ತರಬೇಕು. ಕೆಲವು ಮನುವಾದದ ಚಿಂತನೆಗಳು ಬೇರೆ ಇದಾವೆ. ಅವರು ಇನ್ನೂ ಗುರುಕುಲ ಪದ್ಧತಿ ಮತ್ತೊಂದು ಇದೇ ಆಲೋಚನೆಯಲ್ಲಿದ್ದಾರೆ. ಬಟ್ ಐ ಟೋಟಲಿ ನಾಟ್ ಅಗ್ರೀಯಿಂಗ್ ವಿತ್ ಸಚ್ ಸಜೆಷನ್ಸ್. ಯಾಕೆಂದ್ರೆ ಐ ಅಪೋಸ್ ಇಟ್. ಕಾರಣಾಂತರಗಳಿಂದ ಈ ದೇಶದಲ್ಲಿ ದೂರದೃಷ್ಟಿ ಉಳ್ಳಂತ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೆಜ್ಜೆ ಇರತಕ್ಕಂಥ ಜಗತ್ತಿನಲ್ಲಿ ನಾವು ಇನ್ನೂ ಕೂಡ ಹಿನ್ನಡೆ ಸಾಧಿಸೋದಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು. ಮುನ್ನುಡಿ ಬರೀತಕ್ಕಂಥ ಶಿಕ್ಷಣದ ಜವಾಬ್ದಾರಿನಲ್ಲಿ ಗ್ರಾಮೀಣ ಬದುಕಿನಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಸುರೇಶ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ, ಸಮನ್ವಯಾಧಿಕಾರಿ ಶ್ರೀನಿವಾಸ್, ಪ್ರಾಧ್ಯಾಪಕ ಡಾ ರವೀಶ್, ಭರತರಾಜ್ ಅರಸ್, ಡಿವೈಎಸ್ಪಿ ಕೃಷ್ಣಯ್ಯ ಸೇರಿದಂತೆ ಇತರರಿದ್ದರು. ಮಳವಳ್ಳಿ ಪಟ್ಟಣದಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರ ಕಚೇರಿಯನ್ನು ಶಾಸಕ ನರೇಂದ್ರ ಸ್ವಾಮಿ ಉದ್ಘಾಟಿಸಿದರು. ಕಚೇರಿ ಉದ್ಘಾಟಿಸಿದ ಬಳಿಕ ನೂತನ ತಾಲೂಕು ಅಧ್ಯಕ್ಷ ಮಹದೇವ್ರವರಿಗೆ ಶುಭ ಹಾರೈಸಿದರು. ಈ ವೇಳೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಮಹದೇವ್ ಮಾತನಾಡಿ, ನನ್ನ ನಿಷ್ಠೆಯನ್ನ ಗುರುತಿಸಿ ನಮ್ಮ ನೆಚ್ಚಿನ ಶಾಸಕ ನರೇಂದ್ರ ಸ್ವಾಮಿಯವರು ಸರ್ಕಾರದ ಉನ್ನತ ಯೋಜನೆಯಾದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ತಾಲೂಕಿನ ಜನರ ಸೇವೆ ಮಾಡಲು ಅವಕಾಶ ನೀಡಿದ್ದಾರೆ. ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸಲು ಪ್ರಾಮಾಣಿಕವಾಗಿ ನನ್ನ ತಂಡ ದುಡಿಯುತ್ತೇವೆ ಎಂದರು. ಕಡೆ ಕುಟುಂಬದಲ್ಲಿ ಬಂದು ಇಡೀ ತಾಲೂಕಲ್ಲಿ ನನ್ನ ಆಯ್ಕೆ ಮಾಡಿರುವ ನನ್ನ ನರೇಂದ್ರ ಸ್ವಾಮಿ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿ ಬಡವರ ಕಲ್ಯಾಣಕ್ಕಾಗಿ ಉದ್ಧಾರ ಮಾಡಲಿಕ್ಕೋಸ್ಕರ ಅತಿ ಹೆಚ್ಚು 90% ಅನುಕೂಲ ಆಗ್ತಾ ಇದೆ. ಅದರಲ್ಲಿ
ಇಂಥ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೋಕೆ ನಾನು ಇಷ್ಟಪಡ್ತೀನಿ. ಇಂಥ ಯೋಜನೆಗಳನ್ನು ಹಿಂದೆ ಯಾವುದೇ ಸರ್ಕಾರ ಅಲ್ಲಿ ಕೊಟ್ಟಿಲ್ಲ. ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಈ ಯೋಜನೆಗಳು ಬರ್ತಾ ಇಲ್ಲ, ನಿಂತೋಗವೆ ಅಂತ. ಆದರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮೀಟಿಂಗ್ಗೆ ಮುಂದೆ ಹೋಗಿದೆ, 97% ಯಾವುದೇ ಈ 5 ಗ್ಯಾರಂಟಿಲಿ 97% ಈ ವೇಳೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಮನ್ಮೂಲ್ ನಿರ್ದೇಶಕ ವಿಶ್ವಾಸ್, ದೇವರಾಜು, ಕುಂದೂರು ಪ್ರಕಾಶ್ ಸೇರಿದಂತೆ ಹಲವರಿದ್ದರು. ಮಳವಳ್ಳಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವು ಗ್ರಾಮದಲ್ಲಿ 3 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ರಸ್ತೆಯೂ ಖಾಲಿಯಾಗಿದ್ದು ಸಾರ್ವಜನಿಕರು ಮನೆ ಸೇರಿದ್ದಾರೆ. ಹೌದು, ಪ್ರತಿದಿನ ಗಿಜಿಗಿಜಿ ಎನ್ನುತ್ತಿದ್ದ ಹಲಗೂರು ಇಂದು ಬಿಕೋ ಎನಿಸುತ್ತಿದೆ. ಹಲಗೂರಿನ ವರ್ತಕರು ವ್ಯಾಪಾರವಿಲ್ಲದೆ ನೊಣ ಹೊಡೆಯುವ ಪರಿಸ್ಥಿತಿ ಕಂಡುಬಂತು. ಕೆಲವರು ಅಂಗಡಿ ಬಾಗಿಲು ತೆಗೆದು ಕುಳಿತಿದ್ರೆ, ಕೆಲವರು ಅಂಗಡಿ ಮುಚ್ಚಿ ಮನೆಗೆ ಸೇರಿದ್ದಾರೆ. ಸಾರ್ವಜನಿಕರು ಬೆರಳಷ್ಟು ಎಣಿಕೆಯಲ್ಲಿ ಮಾತ್ರ ಸಂಚರಿಸುತ್ತಿದ್ರು. ಇದರ ಬಗ್ಗೆ ಹಣ್ಣಿನ ಅಂಗಡಿ ಮಾಲೀಕ ವೆಂಕಟೇಶ್ ಮಾತನಾಡಿ, ನನ್ನದು ಹಣ್ಣಿನ ಅಂಗಡಿ, ಬಾಗಿಲು ಮುಚ್ಚಿ ಮನೆಗೆ ಹೋದ್ರೆ ಹಣ್ಣುಗಳು ಕೊಳೆತು ಹೋಗುತ್ತದೆ. ವಿಧಿ ಇಲ್ಲದೆ ಬಾಗಿಲು ತೆರೆದು ಕುಳಿತಿದ್ದೇನೆ. ಬೆಳಗ್ಗೆಯಿಂದ ಯಾವುದೇ ವ್ಯಾಪಾರ ಇಲ್ಲ ಎಂದರು. ಯಜಮಾನ್ರೆ, ಹೇಗಿದೆ ವ್ಯಾಪಾರ? ವ್ಯಾಪಾರ ವೆಂಕಟೇಶ್ವರ ತಲಗೂರು ಹಣ್ಣಂಗಡಿ ವ್ಯಾಪಾರಗಳಿಲ್ಲ. ಭಾಳ ಮೊನ್ನೆಯಿಂದೆಲ್ಲ ಮಳೆ, ಬೆಳಗ್ಗೆಯಿಂದ ಜನನೇ ಇಲ್ಲ. ಎಲ್ಲ ಬಾಗ್ಲಾಕ್ತವ್ರೆ, ಹೋಟ್ಲು ಗೀಟ್ಲು ಎಲ್ಲ ಬಾಗ್ಲಾಕ್ತವ್ರೆ. ಇಲ್ಲಿ ಎಲ್ಲ ಸುಮಾರು ತೆಗಿತಾರೆ, ಅವ್ರದ್ದು ಏನೂ ಆಗಲ್ಲ. ಹಣ್ಣಂಗಡಿ, ತರಕಾರಿ ಅಂಗಡಿ ಎಲ್ಲ ಪೂರ್ತಿ ಏಟು, ಭಾಳ ತೊಂದರೆ. ಹೂನಂಗಡಿ, ಹಣ್ಣಂಗಡಿಗಳೆಲ್ಲ ಭಾಳ ಹಿಂಸೆ, ಎಲ್ಲ ಬಾಗ್ಲಾಕ್ತವ್ರೆ. ಹಂಗೆಲ್ಲ ಹೋಗ್ಬಿಟ್ಟು ಹಣ್ಣೆಲ್ಲ 3 ದಿನದ ವ್ಯಾಪಾರಗಳಿಲ್ಲ, ಭಾಳ ತೊಂದರೆ. ಸಿಕ್ಕಾಬಟ್ಟೆ ಹಿಂಸೆ ಆಗುತ್ತೆ. ಯಾಕೆ ಯಜಮಾನ್ರೆ ಭಾಗ ತಗೋಬಿಟ್ಟು ಹಿಂಗೆ ಕೂತಿದ್ದೀರಿ? ನಿನ್ನೆ ಮಧ್ಯಾಹ್ನ 3 ಗಂಟೆ. ನಮ್ಮ ಹೆಸರು ಮಳೆ ಶಿವಣ್ಣ ಅಂತ. ಹಾಂ, 3 ಗಂಟೆಗೆ ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆಗೋದು. ಇನ್ನೂ ಮಳೆ ಉಳಿತಾ ಇದೆ. ವ್ಯಾಪಾರಗಳಿಲ್ಲ. ಎಲ್ಲ ರಾಗಿ ಕೂದಿದ್ದಾರೆ, ಮತ್ತು ಭತ್ತ ಕೂದಿದ್ದಾರೆ. ಬೆಳೆ ಎಲ್ಲ ಹೋಯ್ತು, ಎಲ್ಲ ಮಳೆ ಬಂದು ಹೋಗ್ತಾ ಇದೆ. ಮಳೆಯಿಂದ ಎಲ್ಲ ರಾಗಿ ಎಲ್ಲ ಮಳೆ ಬರ್ತಾ ಇದೆ. ಜನಗಳಿಗೆ, ರೈತರಿಗೆ ತುಂಬ ತೊಂದರೆ ಇದೆ, ಭಾಳ ತೊಂದರೆ. ಬೆಳಗ್ಗೆಯಿಂದ ಎಷ್ಟು ರೂಪಾಯಿ ವ್ಯಾಪಾರ ಮಾಡಿದ್ರೆ? ಬೆಳಗ್ಗೆಯಿಂದ 150 ರೂಪಾಯಿ ವ್ಯಾಪಾರ ಮಾಡಿದ್ವಿ. ಬೆಳಗ್ಗೆ 8 ಗಂಟೆಗೆ ಬಾಗಿಲು. ಡೈಲಿ ಎಷ್ಟು ಮಾಡ್ತೀರಿ? ಡೈಲಿ 3,000 4,000 ಮಾಡ್ತೀವಿ. ಇವತ್ತು 150 ರೂಪಾಯಿ ವ್ಯಾಪಾರ ಮಾಡಿದ್ವಿ ಇಲ್ಲಿ ತನಕ. ಏನು ಯಜಮಾನ್ರೆ, ವ್ಯಾಪಾರ ಜೋರ? ಸ್ವಾಮಿ, ಏನು ಸ್ವಾಮಿ, ಕಡೆ ಕರ್ಕೆ ವ್ಯಾಪಾರ ಎಲ್ಲ ಮಳೆ, ಬೆಳಗ್ಗೆಯಿಂದ ಮಳೆ, ವ್ಯಾಪಾರಗಳಿಲ್ಲ. ಎಲ್ಲ ಬೇಗ ಪೆಟ್ರೋಲ್ ಹಾಕಿರೋದಿಲ್ಲ, ಎಲ್ಲ ಲಾಸ್ ಆಯಿತು. ಮುಂದಿನ ಜೀವನ ಭಾಳ ಕಷ್ಟ ಇದೆ, ವ್ಯವಹಾರಗಳು ಕಷ್ಟ ಇದೆ. ವ್ಯಾಪಾರ ಆಯಿತು ಅಂದರೆ ಕಡೆ ಕರ್ಕಿಂದ ಆಸೆ ಪೆಟ್ರೋಲ್ ಹಾಕಿದ್ದೀವಿ. ಬೆಳಗ್ಗೆ 6 ಗಂಟೆಯಿಂದ ಮಳೆ ಹುಯ್ತಾ ಇದೆ, ಏನು ಜನ ಯಾರು ಸರ್ಕಲ್ಗೆ ಯಾರು ಬರ್ತಾ ಇಲ್ಲ. ಬೆಳಗ್ಗೆಯಿಂದ 6 ಗಂಟೆಯಿಂದ ಯಾವ ಜನನೂ ಬರ್ತಾ ಇಲ್ಲ. ಎಲ್ಲ ಮಳೆ ಬೀಳ್ತಾ, ಮಳೆ ಬೆಳಗ್ಗೆಯಿಂದ ಮಳೆ. ಸರ್ಕಲ್ ಜನಗಳೇ ಎಲ್ಲ ಮನೇಲಿದ್ದಾರೆ. ನಿಮ್ಮ ಹೆಸರು? ಹಾಂ, ಹೇಗೆ ಅನಿಸುತ್ತೆ ಮಳೆಯಿಂದ? ಜನ ಒಬ್ಬರು ಈಚೆ ಬರ್ತಾ ಇಲ್ಲ, ಎಲ್ಲ ವ್ಯಾಪಾರ ಭಾಳ ತೊಂದರೆ ಆಗುತ್ತೆ. ಗೊತ್ತಿಲ್ಲ, ಒಬ್ಬರು ಮಳೆ ಈ ಲಾಸ್ಟ್ ಕಾರ್ಪೊರೇಟ್ ಹೂವಿನ ಅಂಗಡಿಯವರು, ಈ ಹಣ್ಣಿನ ಅಂಗಡಿಯವ್ರಿಗೆಲ್ಲ ಭಾಳ ತೊಂದರೆ ಆಗುತ್ತೆ. ಸಾಮಾನ್ಯ ತಿರುಗಾಡೋಕ್ಕೆ ತೊಂದರೆ ಆಗೋದಿಲ್ಲ ಸರ್. ಯಾರು ಬಂದವರು ಬೆಳಗ್ಗೆ 6 ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗುತ್ತೆ, ಬೆಳಗಾನ ಮಳೆ ಹೋಗುತ್ತೆ. ಚಿಲ್ಲರೆ ಅಂಗಡಿ ಮಾಲೀಕ ಶಿವಣ್ಣ ಮಾತನಾಡಿ, ಪ್ರತಿದಿನ ನಾನು 4,000ದಿಂದ ಹೆಚ್ಚು ವ್ಯಾಪಾರ ಮಾಡುತ್ತಿದ್ದೆ. ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿಯವರೆಗೆ 150 ರೂಪಾಯಿ ವ್ಯಾಪಾರ ಮಾಡಿದ್ದೇನೆ. ಜನರು ಹಾಡಿದಂತೆ ಮಳೆಯೂ ಕೂಡ ಹಾಡುತ್ತೆ. ಕಾಲಕಾಲಕ್ಕೆ ಬರಬೇಕಾದ ಮಳೆ ಈಗ ರೈತರು ರಾಗಿ ಹಾಕಿದ್ದು ಕಟಾವಿಗೆ ಬಂದಿದೆ. ತುಂಬಾ ರೈತರಿಗೆ ನಷ್ಟವಾಗುತ್ತಿದೆ ಎಂದರು. ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟು ಕೃಷಿ ಫಸಲು ನಾಶ ಮಾಡುವುದರ ಮೂಲಕ ಕಾರ್ಮಿಕರು, ಬೆಳೆಗಾರರಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿದ್ದ 9 ಕಾಡಾನೆಗಳನ್ನು ಮತ್ತೆ ಕಾಡಿಗಟ್ಟುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗೆ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳು ಕೃಷಿ ಫಸಲುಗಳನ್ನು ತಿಂದು ತುಳಿದು ನಾಶ ಮಾಡುವುದರ ಮೂಲಕ ಗ್ರಾಮ ವ್ಯಾಪ್ತಿಯಲ್ಲಿ ಹಾಡಗಲಿನಲ್ಲೂ ರಾಜಾರೋಷವಾಗಿ ತಿರುಗಾಡುತ್ತಿತ್ತು. ಇದರಿಂದ ಕಾರ್ಮಿಕರು ಕೆಲಸಕ್ಕೆ ತೆರಳಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆ ಆನೆಗಳನ್ನು ಕಾಡಿಗಟ್ಟಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದು, ಇದಕ್ಕೆ ಪ್ರತಿಕ್ರಿಯಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಾಣಂಗಾಲ ವ್ಯಾಪ್ತಿಯ ಕಾಫಿ ತೋಟಗಳಲ್ಲಿ ಕಾಣಿಸಿಕೊಂಡಿದ್ದ 3 ಮರಿಯೊಂದಿಗಿನ 9 ಕಾಡಾನೆಗಳನ್ನು ಮಾರ್ಗೊಳ್ಳಿ ಘಟ್ಟತಳ ಮಾರ್ಗವಾಗಿ ದುಬಾರೆ ಅರಣ್ಯಕ್ಕೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದು, ಗ್ರಾಮಸ್ಥರು ಇವರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.
ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಗಂಗಾಧರ್, ಚನ್ನಂಗಿ ಶಾಖೆಯ ಉಪವಲಯ ಅರಣ್ಯಾಧಿಕಾರಿ ಶಶಿ ಪಿಟಿ, ಎಟಿಎಫ್ ಉಪವಲಯ ಅರಣ್ಯಾಧಿಕಾರಿ ದೇವರಾಜ್, ದುಬಾರೆ ಉಪವಲಯ ಅರಣ್ಯಾಧಿಕಾರಿ ರಂಜನ್ ಕೆಪಿ, ಗಸ್ತು ಅರಣ್ಯಪಾಲಕ ರಾಜೇಶ್ ಸೇರಿದಂತೆ ಇತರರಿದ್ದರು. ಫೈಂಗಲ್ ಚಂಡಮಾರುತ ಎಫೆಕ್ಟ್ ರಾಜ್ಯದ ಕೊಡಗು ಜಿಲ್ಲೆಗೂ ತಟ್ಟಿದ್ದು 5 ದಿನಗಳ ಕಾಲ ನಿರಂತರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿ ಆರೆಂಜ್ ಅಲರ್ಟ್ ಘೋಷಿಸಿದೆ. ಹೌದು, ಫೈಂಗಲ್ ಸೈಕ್ಲೋನ್ ಎಫೆಕ್ಟ್ ಕೊಡಗು ಜಿಲ್ಲೆಗೆ ತಟ್ಟಿದ್ದು ಜಿಲ್ಲೆಯ ಹಲವೆಡೆ ಮಳೆಯ ಸಿಂಚನವಾಗುತ್ತಿದೆ. ಕಳೆದ 2 ದಿನಗಳಿಂದ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಸೋಮವಾರ ಮುಂಜಾನೆಯಿಂದಲೇ ಜಿಲ್ಲೆಯಲ್ಲಿ ಮಳೆಯಾಗುತ್ತಿದೆ. ಅಕಾಲಿಕ ಮಳೆಯಿಂದಾಗಿ ವಾಹನ ಸವಾರರು, ಪಾದಚಾರಿಗಳು ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಫೈಂಗಲ್ ಚಂಡಮಾರುತದ ಎಫೆಕ್ಟ್ ಕೊಡಗಿನ ರೈತರ ಮೇಲೂ ಪರಿಣಾಮ ಬೀರುತ್ತಿದೆ. ಈ ಸಮಯದಲ್ಲಿ ಮಳೆಯಾಗುತ್ತಿರುವುದು ಕೊಡಗಿನ ವಾಣಿಜ್ಯ ಬೆಳೆಗಾರರಾದ ಕಾಫಿ, ಕಾಳುಮೆಣಸು ಬೆಳೆಗಳಿಗೂ ಬಹಳ ಎಫೆಕ್ಟ್ ಬೀರಿದ್ದು, ಇದರ ಜೊತೆ ಭತ್ತ ಕೊಯ್ಲು ಸಮಯ ಕೂಡ ಆರಂಭವಾಗಿರುವುದರಿಂದ ಭತ್ತದ ಕೃಷಿ ಮೇಲೂ ಮಳೆ ಬಹಳ ಪರಿಣಾಮ ಬೀರಿದೆ. ಅಕಾಲಿಕ ಮಳೆಯಿಂದ ಕೊಡಗಿನ ರೈತರು ಕೂಡ ಕಂಗಾಲಾಗಿದ್ದು, ಜಿಲ್ಲೆಯಲ್ಲಿ ಮುಂದಿನ 5 ದಿನ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಾಗೆ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಫೈಂಗಲ್ ಚಂಡಮಾರುತದ ಆರ್ಭಟ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ನೋಟಿಸ್ ಕೊಟ್ಟಿದ್ದಕ್ಕೆ ಖುಷಿ ಪಡುವಷ್ಟು ವಿಕೃತ ಮನಸ್ಸು ನಮ್ಮದಲ್ಲ, ಭಿನ್ನ ಮತಗಳನ್ನ ಪಕ್ಷದೊಳಗೆ ಬಗೆಹರಿಸಿಕೊಳ್ಳಬೇಕೆಂದು ಹೇಳಿದ್ದಾರೆ. ಯತ್ನಾಳ್ಗೆ ನೋಟಿಸ್ ಬಗ್ಗೆ ರೇಣುಕಾಚಾರ್ಯ ಹೇಳಿಕೆ. ಸರ್ಕಾರ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆಗೆ ತೀರ್ಮಾನಿಸಿದೆ. ಆ 2ನೇ ವಿಮಾನ ನಿಲ್ದಾಣ ತುಮಕೂರು ಜಿಲ್ಲೆಯಲ್ಲಿ ಆಗಬೇಕು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೇಡಿಕೆ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.